ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು, ಅವರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಹರಸಾಹಸವನ್ನು ಮಾಡ್ತೀವಿ. ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಪರ್ಸೆಂಟೇಜ್ಗಳು, ಬೇರೆ ಬೇರೆ ರೀತಿಯ ಕೋಚಿಂಗ್ ಕ್ಲಾಸಸ್ಸು, ಅದು ಇದು ಅಂಥೇಳಿ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಪೇರೆಂಟ್ಸು ಅಂದರೆ ತಂದೆ ತಾಯಿಗಳು ಏನೆಲ್ಲ ಮಾಡಲಿಕ್ಕೆ ತಯಾರಿರ್ತಾರೆ. ಅಂತಹ ಮಕ್ಕಳು ಈಗ ನಮ್ಮ SSLCವರೆಗೂ ನಮ್ಮ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಶಾಲೆಯನ್ನು ಕಲಿತಾರೆ. SSLC ಆದ ನಂತರ ಅವರ ಭವಿಷ್ಯ ಏನು, ಸೈನ್ಸ್ ಮಾಡಬೇಕು, ಬೇರೆ ಬೇರೆ ಯಾವುದಾದ್ರೂ ಕೋರ್ಸ್ ತೊಗೋಬೇಕು ಅನ್ನುವಂತಹ ಒಂದೇನಪ್ಪ ಚಿಂತೆ ಒಳಗಡೆ ತಾಯಿ ತಂದೆ ಇರ್ತಾರೆ. ಆದರೆ SSLC ಆದ ನಂತರ ಸೈನ್ಸ್ ಮಾಡಿ ಸೈನ್ಸ್ನಲ್ಲಿ ಪರ್ಸೆಂಟೇಜ್ ಬರದೇ ಹೋದರೆ, ಕೆಲವೊಬ್ರು ಹೇಳ್ತಾರೆ ಸೈನ್ಸಲ್ಲಿ ನೀವು ಡಾಕ್ಟರ್ ಆಗಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ರೀಚ್ ಮಾಡಲೇಬೇಕು ಅಂಥೇಳಿ ಮಕ್ಕಳಿಗೆ ಒತ್ತಡವನ್ನು ಹಾಕಿ ಹಗಲೂ ರಾತ್ರಿ ಅವರ ಎಜುಕೇಷನ್ಗಾಗಿ ಅವರು ದುಂಬಾಲು ಬೀಳ್ತಾರೆ. ಆದರೆ ನಿಮ್ಮ ಮಧ್ಯೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಸೆಟ್ ಆಗಿ ಇಲ್ಲಿ ಇಂಡೋ ಗ್ಲೋಬ್ ಅಂತಕ್ಕಂಥ ಒಂದು ಬೃಹತ್ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ PUC ಆದ ನಂತರ ಅಂದರೆ SSLC ಆದ ನಂತರ PUC ಸಹ ಸೈನ್ಸ್ PUC ಸಹ ಮಾಡ್ತಾರೆ. ಅದಲ್ಲದೆ ಈಗ ಏನಾದರೂ ಒಂದು ವೇಳೆ ಸೈನ್ಸ್ನಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದರೆ ಅದಕ್ಕೆ ಆ ಮಕ್ಕಳಿಗೆ ನೂರಾರು ಏನಪ್ಪ ಅಂದ್ರೆ ಅಪಾರ್ಚುನಿಟಿಗಳನ್ನು ಸಹ ಕೊಡುವಂತಹ ವ್ಯವಸ್ಥೆಯನ್ನು TM ಗೌಡ್ರು ಅಂತಕ್ಕಂಥ ಒಂದು ಇಂಡೋ ಗ್ಲೋಬ್ PU ಕಾಲೇಜನ್ನು ಕಟ್ಟಿ ಅದರ ಮೂಲಕ ದೇಶ ಮತ್ತು ವಿದೇಶಗಳಿಗೆ ಮಕ್ಕಳನ್ನು ಕಳಿಸಿ ಅಲ್ಲಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಸ್ಥೆಗೆ ಇಂಡೋ ಗ್ಲೋಬ್ ಅಂತಕ್ಕಂಥ ಒಂದು ಏನು ಕಾಲೇಜ್ ಇದೆ, ಇಲ್ಲಿ ಬಂದಿದ್ದೀನಿ. ಇದರ ಚೇರ್ಮನ್ರಾಗಿರ್ತಕ್ಕಂಥ ಏನು TM ಗೌಡ್ರು ಅಂತ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಅವರು ನಮ್ಮ ಮಕ್ಕಳಿಗಾಗಿ, ಪೇರೆಂಟ್ಸ್ಗಳಿಗಾಗಿ, ಅವರ ಮಕ್ಕಳ ಭವಿಷ್ಯಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ರೂಪಿಸಿದ್ದಾರೆ ಕೇಳೋಣ ಬನ್ನಿ. ಆತ್ಮೀಯರೇ, ನಮ್ಮ ರಾಜ್ಯದ, ನಮ್ಮ ದೇಶದ ಪಾಲಕರಲ್ಲಿ, ಪೋಷಕರಲ್ಲಿ ಒಂದೇ ಚಿಂತೆ. ಅದೇನಪ್ಪ ಅಂದರೆ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ನಾವು ಹೆಂಗೆ ನಿರ್ಮಾಣ ಮಾಡಬೇಕು. SSLC ಆದ ನಂತರ ಏನು ಮಾಡಬೇಕು, PUC ಆದ ನಂತರ ಏನು ಮಾಡಬೇಕು. SSLC ಆದ ನಂತರ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು. PUC ಆದ ನಂತರ ನೀವು ಎಷ್ಟೇ ಮಾರ್ಕ್ಸ್ ತೊಗೊಳ್ರಿ ಅಲ್ಲಿಯೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು. ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಸಹ ನೀವು ಶಿಕ್ಷಣವನ್ನು ಪಡಿಬೋದು, ಜಾಬ್ ಮಾಡ್ಬೋದು ಅನ್ನುವಂತಹ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಏನು ಪೇರೆಂಟ್ಸ್ ನೀವು ಚಿಂತೆ ಮಾಡ್ತಿರ್ತೀರಲ್ಲ, ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಚಿಂತೆ ಮಾಡುವಂತಹ ಪೇರೆಂಟ್ಸ್ ಏನು ಪಾಲಕರ ಪೋಷಕರಿದ್ದೀರಿ, ನಿಮ್ಮ ಚಿಂತೆಯನ್ನು ದೂರ ಮಾಡಿ ಸ್ವತಃ ಬಹಳ ಕೆಳಮಟ್ಟದಿಂದ ಬಂದು ಈ ಬೆಂಗಳೂರಿನಲ್ಲಿ ಭವ್ಯವಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿಯ ಮಕ್ಕಳಿಗೆ ಶಿಕ್ಷಣವನ್ನು ಉಣಬಡಿಸ್ತಿರುವಂತಹ TM ಗೌಡ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ನಮಸ್ಕಾರ ಸರ್, ಈಗ ಮಕ್ಕಳ ಭವಿಷ್ಯ ಅಂದರೆ ಪ್ರತಿಯೊಬ್ಬರಿಗೂ ಚಿಂತೆ, ಪ್ರತಿಯೊಬ್ಬರಿಗೂ ಒಂದು ಹಪ್ಪಿ ನಮ್ಮ ಮಕ್ಕಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ತಾವು ಬಹಳಷ್ಟು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದೀರಿ. ತಮ್ಮ ರೂಪುರೇಷೆಗಳೇನು, ಕಾನ್ಸೆಪ್ಟ್ಗಳೇನು, SSLC ಆದ ನಂತರ ಮಕ್ಕಳು ಏನು ಮಾಡ್ಬೋದು, PUC ಆದ ನಂತರ ಭಾಳಷ್ಟು ಹೆಚ್ಚಿನ ಅಂಕ ಪಡೆದ ಮಕ್ಕಳು ಏನು ಮಾಡ್ಬೋದು, ಕಡಿಮೆ ಅಂಕ ಪಡೆದ ಮಕ್ಕಳು ಏನು ಮಾಡ್ಬೋದು, ಅವ್ರಿಗೆ ಏನೆಲ್ಲ ಅಪಾರ್ಚುನಿಟಿಗಳದ ಅನ್ನೋದನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಾನು TM ಗೌಡ ಅಂತ ಒಂದು ಬೆಂಗಳೂರಲ್ಲಿ ಇಂಡೋ ಗ್ಲೋಬ್ PU ಅಂತ ಒಂದು ಕಾಲೇಜ್ ಮಾಡಿದ್ದೀನಿ. ಅದರ ಚೇರ್ಮನ್ ನಾನೇ. ನಾನು ಕೂಡ ಉತ್ತರ ಕರ್ನಾಟಕದವ್ರು, ನಾವು ಕೂಡ ಬಾಗಲಕೋಟದವರು. 1994ರಲ್ಲಿ ನಾನು ಬೆಂಗಳೂರಿಗೆ ಬಂದು ಈ ಒಂದು ಸಂಸ್ಥೆನಲ್ಲಿ ಕಟ್ಟಿದ್ದೀನಿ. ಈಗ ಯಮನಪ್ಪ ಅವ್ರ ಪ್ರಶ್ನೆ, SSLC ಆದಮೇಲೆ ಏನು ಅಂತ. ನನ್ನ ಪ್ರಕಾರ SSLC ಆದಮೇಲೆ PUC ಮಾಡಲೇಬೇಕು. ಇಟ್ ಈಸ್ ಅ ಬೆಸ್ಟ್ ಡಿಸಿಷನ್. ಯಾಕಂದರೆ SSLC ಆದ ತಕ್ಷಣ ಮಾಡುವಂಥ ಕೋರ್ಸ್ಗಳಿಗೆ ಅಷ್ಟೊಂದು ಫ್ಯೂಚರ್ ಇಲ್ಲ. ಎಕ್ಸಾಂಪಲ್ ಪಾಲಿಟೆಕ್ನಿಕ್ ಹೋಗ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೋದು, ತುಂಬ ಕಮ್ಮಿ ಆಪ್ಷನ್ಸ್ ಇದೆ. SSLC ಆದಮೇಲೆ ನಾವೆಲ್ಲ ಪೂರ್ತಿಯಾಗಿ ನಾವು ಮಾಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ PUC ಒಂದು ಆದಮೇಲೆ ನೀವು ಒಂದು ಡಿಗ್ರಿಗೆ ಕಾಲಿಡೋಕ್ಕೆ ಅನುಕೂಲ ಆಗುತ್ತೆ. ನೀವೇನು ಬೇಕಾದ್ರೂ ಮಾಡೋಕೆ PUC ಆದಮೇಲೆ ಮಾಡಬೇಕು. ಎಕ್ಸಾಂಪಲ್, ಈಗ ನಮ್ಮಲ್ಲಿ ಒಂದು PU ಕಾಲೇಜ್ ಇದೆ. ನಮ್ಮಲ್ಲಿ ಕೂಡ ಕಾಮರ್ಸ್ ಮತ್ತು ಸೈನ್ಸ್ ಎರಡೂ ರನ್ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ 700 ಜನ ಮಕ್ಕಳಿದ್ದಾರೆ. ಅದರಲ್ಲಿ ನಾರ್ತ್ ಕನ್ನಡದವರು ತುಂಬ ಮಕ್ಕಳು ರೆಸಿಡೆನ್ಸ್ಗಳಿದ್ದಾರೆ. ಯಾಕಂದರೆ ನಮ್ಮಲ್ಲಿ ವಿತ್ ಹಾಸ್ಟೆಲ್ ನರ್ಸಿಂಗ್ ಇದೆ, ಏನೋ PUC ಇದೆ. ಇಲ್ಲೇನಾಗುತ್ತೆ ಅಂದರೆ ಎಲ್ಲರಿಗೂ ಏನಂದರೆ PCMB ಮಾಡಿಸ್ಬೇಕು, PC ಏನೇನೋ ಡೌಟ್ ಇರ್ತದೆ. ಆಮೇಲೆ ಮಕ್ಕಳು ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ದಯವಿಟ್ಟು ಮಾಡಿಸಿ. ಅವ್ರು ಕಾಮರ್ಸ್ ಮಾಡಿದ್ರೆ ಕಾಮರ್ಸೇ ಮಾಡಿಸಿ, ಸೈನ್ಸ್ ಮಾಡಿದ್ರೆ ಸೈನ್ಸೇ ಮಾಡಿಸಿ. ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ಫಸ್ಟ್ ನನ್ನ ಅಡ್ವೈಸ್. ಈ ಎಕ್ಸಾಂಪಲ್ PCMB ಆರ್ PCMC ಆರ್ ಕಾಮರ್ಸ್ ಏನೋ ಮಾಡ್ತಾರೆ PUC ಆದಮೇಲೆ,
ಎಲ್ಲರದು ಒಂದೇ ಉದ್ದೇಶ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಉದ್ದೇಶ ಇರುತ್ತೆ ಎಲ್ಲರಿಗೂ ಅದೇ ಥರ ಆಸೆ ಇರುತ್ತೆ ಪೇರೆಂಟ್ಸ್ಗೆ. ಆದರೆ ಈಗಿರೋ ಕಾಂಪಿಟೇಟಿವ್ ಯುಗದಲ್ಲಿ ಅಷ್ಟು ಈಸಿ ಇಲ್ಲ ಯಾವುದು. ಇಂಜಿನಿಯರಿಂಗ್ ಅಂತೂ ಇವಾಗ ಹೇಳೋಕ್ಕೆ ಇಲ್ಲ, ಯಾಕಂದರೆ 100 ಜನ ಇಂಜಿನಿಯರಿಂಗ್ ಪಾಸ್ ಆದರೆ 17 ಜನಕ್ಕೆ ಕೆಲಸ ಸಿಗ್ತಾಯಿದೆ ಅಂಥ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನು 83 ಜನ ಅನ್ಎಂಪ್ಲಾಯ್ ಆಗ್ತಾರೆ. ಅವರು ಬೇರೆ ಬೇರೆ ಏನೋ ಅವರು ಟ್ಯಾಲೆಂಟ್ ಪ್ರಕಾರ ಏನೋ ಮಾಡಬೇಕಂತ ಪರಿಸ್ಥಿತಿ ಇದೆ. ಈಗ ನೀಟ್ ಮಾಡಿ MBBS ಮಾಡುತ್ತೆ ನನ್ನವ್ರದ್ದು, ಅಲ್ಲಂತೂ ಅದ್ಭುತವಾದಂಥ ಒಂದು ಕಾಂಪಿಟೇಷನ್ ಇದೆ. ಇವಾಗ ನೋಡಿ ಏನಾಗುತ್ತೆ ಅಂದರೆ, ಯಾಕೆ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅಂದರೆ, ಸುಮಾರು ಜನ ನೀಟಲ್ಲಿ ಇವಾಗ ಈ ವರ್ಷ ಸಿಕ್ಕಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡ್ತಾರೆ. ಆ ಥರ 5 ಸರಿ 6 ಸರಿ ನೀಟ್ ರಿಪೀಟ್ ಮಾಡಿ MBBS ಸೀಟ್ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಲಾಸ್ಟ್ ಇಯರ್ ಸುಮ್ಮನೆ ಒಂದು ರಫ್ಲಿ ಅಂದರೆ ಒಂದು 26 ಲಕ್ಷ ಜನ ನೀಟ್ ಬರ್ತಾರೆ. ಇರೋದು 1,20,000 ಸೀಟ್ ಕರ್ನಾಟಕ ಇಂಡಿಯಾದಲ್ಲಿ. ನೀವೇ ಯೋಚನೆ ಮಾಡಿ, 26 ಲಕ್ಷ ಜನ ಕಾಂಪಿಟೇಷನ್ ಇದ್ದಾರೆ, ಬರೀ 1,20,000 ಇದಕ್ಕೆ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಕ್ಯಾಟಗರಿ ಬೇರೆ, ಜನರಲ್ಲು, SC ST OBC ಕ್ಯಾಟಗರಿ ಇರ್ತದೆ. ಕೆಳಗೆ ಪ್ರಕಾರ ಸೀಟ್ಗಳು ಡಿವೈಡ್ ಆಗ್ತಾ ಹೋಗ್ತದೆ. ಇಂಡಿಯಾದಲ್ಲಿ ಇನ್ನೊಂದು ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮೆಡಿಕಲ್ ಅಂತಂದರೆ ನಿಮಗೆ ಕೋಟಿನೇ ಖರ್ಚು ಮಾಡಬೇಕಾಗುತ್ತೆ. ಎಲ್ಲ ಪೇರೆಂಟ್ಸ್ಗೂ ಇದನ್ನು ಅವಕಾಶ ಕಮ್ಮಿ. ಇಂಥ ಸಂದರ್ಭದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, PUC ಆದಮೇಲೆ ನನ್ನ ಕ್ಯಾಂಪಸಲ್ಲಿ ಒಂದು ಆಪ್ಷನ್ ಇದೆ, ಪ್ಲೇಸ್ಮೆಂಟ್ ಆಫ್ಟರ್ PUC ಅಂತ ಒಂದು ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಮ್ಮದೇನೆಂದರೆ, PUC ಲೆವೆಲ್ವರೆಗೆ ಒಂದು ಲ್ಯಾಂಗ್ವೇಜ್ ಕೊಡೋದು. ಎಕ್ಸಾಂಪಲ್ ಜರ್ಮನ್ ಲ್ಯಾಂಗ್ವೇಜ್. ಜರ್ಮನಿಯಲ್ಲಿ ನಿಮಗೆ ಪ್ರತಿ ವರ್ಷ 4 ಲಕ್ಷ ಜನ ಲೇಬರ್ ಶಾರ್ಟೇಜ್ ಇದೆ, ವರ್ಕರ್ಸ್, ಆಲ್ ಫೀಲ್ಡ್. ಡಾಕ್ಟರ್ ಇರ್ಬೋದು, ನರ್ಸಸ್ ಇರ್ಬೋದು, IT ಫೀಲ್ಡರ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್, ಎಲ್ಲ ಫೀಲ್ಡಲ್ಲೂ ಅವ್ರಿಗೆ ಅವಕಾಶಗಳಿದೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಓನ್ಲಿ ಜರ್ಮನ್ ಕ್ಲಾಸ್ ಅವ್ರು ತೊಗೊಂಡು ಜರ್ಮನ್ ಲ್ಯಾಂಗ್ವೇಜ್ ಪಾಸ್ ಮಾಡಬೇಕು. ಅಲ್ಲಿ A1 A2 B1 B2 ಅಂತ ಸ್ಟೇಜ್ ಇರ್ತದೆ. B2 ಲೆವೆಲ್ ಪಾಸ್ ಮಾಡಿದರೆ ಅವ್ರು 10 ರೂಪಾಯಿ ಖರ್ಚು ಮಾಡೋದು ಬೇಡ, ಅವ್ರು ಜರ್ಮನ್ ಹೋಗ್ಬಿಟ್ಟು ಸ್ಟಡಿನೂ ಮಾಡ್ಬೋದು ಮತ್ತು ವರ್ಕು ಮಾಡ್ಬೋದು. PUC ಅವ್ರಿಗೆ ಏನಾಗುತ್ತೆ ಅಂದರೆ, ಜರ್ಮನ್ ಪಾಸ್ ಆದರೆ ಅವ್ರಿಗೆ ಅಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ, ಅವರ ಆಯ್ಕೆ ಮಾಡ್ಬೋದು. 350 ಕೋರ್ಸ್ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ನರ್ಸಿಂಗ್ ಇದೆ, IT ಇದೆ, ಕಂಪ್ಯೂಟರ್ ಇದೆ, ಎಲ್ಲ ಇದೆ. ಯಾವ್ದು ಬೇಕೋ ಅವ್ರು ಚಾಯ್ಸ್ ಮಾಡ್ಬೋದು. ಚಾಯ್ಸ್ ಮಾಡಿ ಪೂರ್ತಿ ಎಜುಕೇಷನ್ ಫ್ರೀ ಇರುತ್ತೆ ಅವ್ರಿಗೆ, ಯಾವುದೇ ಫೀಸ್ ಇರಲ್ಲ ಅವ್ರಿಗೆ. ಓನ್ಲಿ ಫ್ಲೈಟ್ ಟಿಕೆಟು ಅದೇನು ಅಷ್ಟು ಬಿಟ್ಟರೆ ಇರ್ತದೆ, ಏನಿರಲ್ಲ. ಆಮೇಲೆ ಓದುವಾಗ ಮಕ್ಕಳು ಮಿನಿಮಮ್ 1,125 ಯೂರೋಸ್ ಅಂದರೆ 1,15,000 ಸ್ಟೈಫಂಡ್ ಸಿಗುತ್ತೆ ಮಕ್ಕಳಿಗೆ ಓದುವಾಗಲೇ. ಜರ್ಮನ್ ಗೌರ್ಮೆಂಟ್ ಇದು ಸಿಗುತ್ತೆ. 3 ವರ್ಷ ಕೋರ್ಸ್ ಮಾಡಬೇಕು ಅವ್ರು. ಆಮೇಲೆ ಪ್ರತಿ ವರ್ಷ 100 ಯೂರೋಸ್ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಟೋಟಲ್ ಅವ್ರಿಗೆ ಫುಡ್ ಅಕಾಮಿಡೇಷನ್ ಖರ್ಚು ಒಂದು 500 ಯೂರೋಸ್ ಅಂದರೆ ಒಂದು 50,000 ಖರ್ಚಾಗ್ಬೋದು. ಒಂದು 50,000 to 60,000 ಮಕ್ಕಳು ಓದುವಾಗಲೇ ಸಂಪಾದನೆ ಮಾಡ್ಬೋದು, ಉಳಿಸ್ಬೋದು. ಇನ್ನು 3 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿ ಡಿಗ್ರಿ ಎಲ್ಲ ಆಲ್ ಓವರ್ ವರ್ಲ್ಡ್ ಅದು ರಿಕಗ್ನೈಸ್ ಇದೆ. ಆಮೇಲೆ ಅಲ್ಲಿ ವರ್ಕ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಾರೆ, PR ಸಿಗುತ್ತೆ. ಆವಾಗ ಅವ್ರಿಗೆ 3,500 ಯೂರೋಸ್, ಆಲ್ಮೋಸ್ಟ್ 3.5 ಲಕ್ಷ ಸಂಬಳ ಸಿಗುತ್ತೆ ಅವ್ರಿಗೆ. ಗೌರ್ಮೆಂಟ್ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡುತ್ತೆ. ಈಗ ಒಂದು ವೇಳೆ ಸರ್, ಇದೇ ಜರ್ಮನ್ ಭಾಷೆಯನ್ನು ಕಲಿತು ಬೇರೆ ಕಡೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಕಲಿಬೇಕಾದ್ರೆ ಎಷ್ಟು ಅಂದಾಜು ಖರ್ಚಾಗುತ್ತೆ? ಜರ್ಮನ್ ಲ್ಯಾಂಗ್ವೇಜ್ಗಳಿಗೆ ನಿಮ್ಗೆ 1.5 ಲಕ್ಷ ಬೇಕು ಹೊರಗಡೆ ಟ್ಯೂಷನ್ ಸೆಂಟ್ರಿಗೆ ಹೋದರೆ. ನಮ್ಮ ಕ್ಯಾಂಪಸಲ್ಲಿ ನಾವು ಬರೀ 2,000 ರೂಪೀಸ್ ಒಂದು ಸ್ಟೇಜ್ ಅಂತ ಬರೀ 8,000 ಕಲಿಸ್ತಾ ಇದ್ದೀವಿ. ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಮಾತ್ರ ನಾವು ಬರೀ 2,000 ಒಂದು ಸ್ಟೇಜ್ಗೆ ಅಂತ 4 ಸ್ಟೇಜ್ಗೆ 8,000 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಯಾಕಂದರೆ ಹೌದು ನಮ್ಮ 1 ವರ್ಷದಲ್ಲಿ ಬೇಕಾ ಇದಕ್ಕೆ ನಿಮ್ಮ ಆಲ್ಮೋಸ್ಟ್ 1 ವರ್ಷ ಬೇಕೇ ಬೇಕು ಟೈಮ್. ಶಾರ್ಟಾಗಿ ಕಲಿಯೋಕ್ಕಲ್ಲ. ಒಂದೊಂದು ಸ್ಟೇಜ್ಗೆ 3 ತಿಂಗಳದಂಗೆ ನಿಮಗೆ ಕನಿಷ್ಠ 1 ವರ್ಷ ಬೇಕಾಗುತ್ತೆ.